ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದ್ಸರಿ ನಾವು ದೋಸೆ ಹಿಟ್ಟನ್ನು ರುಬ್ಬಿದ್ರೆ 3 ರೀತಿಯ ತಿಂಡಿಗಳನ್ನ ತುಂಬ ಆರಾಮಾಗಿ ಮಾಡ್ಕೋಬೋದು. ಒಂದೊಂದಕ್ಕೂ ಸಪ್ರೇಟಾಗಿ ರುಬ್ಬೋ ಅವಶ್ಯಕತೆ ಇಲ್ಲ. ಪಡ್ಡು ಮಾಡ್ಕೋಬೋದು, ಅದೇ ರೀತಿ ಗರಿಗರಿಯಾದ ದೋಸೆ ಮಾಡ್ಕೋಬೋದು. ಜೊತೆಗೆ ಅಷ್ಟೇ ಸಾಫ್ಟಾಗಿರೋಂಥ ಇಡ್ಲಿನೂ ಸಹ ನಾವು ಇದರಲ್ಲಿ ಮಾಡ್ಕೋಬೋದು. ತುಂಬಾ ಈಸಿಯಾಗಿ ಈ 3 ತಿಂಡಿಗಳನ್ನ ಒಂದೇ ಹಿಟ್ಟಿಂದನೇ ಮಾಡ್ಕೋಬೋದು. ಹೇಗೆ ಮಾಡೋದು, ಏನೆಲ್ಲ ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನೋಡಿ, ಒಂದು ಪಾತ್ರೆ ತೊಗೊಂಡಿದ್ದೀನಿ. ಇದರಲ್ಲಿ ಒಂದು 7 ಲೋಟದಷ್ಟು ಅಕ್ಕಿನ ಹಾಕ್ಕೊತಿದ್ದೀನಿ. ಆದಷ್ಟು ನೀವು ಸೊಸೈಟಿ ಅಕ್ಕಿ ಅಥವಾ ಹಳೆ ಅಕ್ಕಿನ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, 7 ಲೋಟದಷ್ಟು ಅಕ್ಕಿ ಸೇರಿಸ್ಕೊತಾ ಇದ್ದೀನಿ. ನಾವು ಟೀ ಕುಡಿತೀವಲ್ಲ, ಅದೇ ಲೋಟದಲ್ಲಿ ತೊಗೊಂಡಿದ್ದೀನಿ. ಇದ್ರ ಜೊತೆಗೇ 1 ಲೋಟದಷ್ಟು ಇಡ್ಲಿ ಅಕ್ಕಿನ ಇದರಲ್ಲಿ ಸೇರಿಸ್ಕೋಬೇಕು. ನೋಡಿ, ಇಡ್ಲಿ ಅಕ್ಕಿ ತೊಗೊಂಡಿದ್ದೀನಿ, ಅದನ್ನು ಸಹ ಇದರಲ್ಲೇ ಸೇರಿಸ್ಕೊಳ್ಳೋಣ. ಜೊತೆಗೆ ನಾವು ಉದ್ದಿನಬೇಳೆನ ಸೇರಿಸ್ಕೊಳ್ಳೋಣ. 1.5 ಗ್ಲಾಸಷ್ಟು ಉದ್ದಿನಬೇಳೆನ ಸೇರಿಸ್ಕೊತಿದ್ದೀನಿ. ಅಂದರೆ 5 ಗ್ಲಾಸಿಗೆ 1 ಗ್ಲಾಸಷ್ಟು ಉದ್ದಿನಬೇಳೆ ಸೇರಿಸ್ಕೋಬೇಕು. ಸ್ವಲ್ಪ ಕಡಲೆಬೇಳೆ ಹಾಕ್ಕೊತಿದ್ದೀನಿ. ಒಂದು ಸ್ವಲ್ಪ ಮೆಂತ್ಯ, ಒಂದು 2 ಟೇಬಲ್ ಸ್ಪೂನಷ್ಟು ಮೆಂತ್ಯ ಹಾಕ್ಕೊತಾ ಇದ್ದೀನಿ. ನೋಡಿ, ಇಷ್ಟನ್ನು ಹಾಕಿ ತೊಳಿಬೇಕು. ಅದ್ರ ಜೊತೆಗೇ 1 ಗ್ಲಾಸಷ್ಟು ನಾನು ಅವಲಕ್ಕಿನೂ ಸಹ ಸೇರಿಸ್ಕೊತಾ ಇದ್ದೀನಿ. ಇಷ್ಟನ್ನು ಚೆನ್ನಾಗಿ ತೊಳೆದ್ಬಿಡೋಣ. ಅವಲಕ್ಕಿನೂ ಸಹ ತೊಳೆದಾದ್ಮೇಲೆ ಇದರಲ್ಲಿ ಸೇರಿಸ್ಕೊಳ್ಳೋಣ. ಅವಲಕ್ಕಿನ ಇದರಲ್ಲಿ ಸೇರಿಸ್ಬಿಟ್ಟು ಒಂದು 6ರಿಂದ 7 ಗಂಟೆಗಳ ಕಾಲ ನೆನೆಸಿಕ್ಕೋಬೇಕು. ಆದಷ್ಟು ನೀವು ಬೆಳಗ್ಗೆ ನೆನೆ ಹಾಕಿದ್ರೆ ಸಂಜೆ ರುಬ್ಕೊಂಡು ನೆಕ್ಸ್ಟ್ ಡೇ ಬೆಳಗ್ಗೆಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಒಂದು 7-8 ಗಂಟೆಗಳ ಕಾಲ ನೆನೆದಿದೆ. ಇದನ್ನು ಇವಾಗ ಇದರಲ್ಲಿರೋ ನೀರೆಲ್ಲ ತೆಗೆದ್ಬಿಟ್ಟು ನಾವು ರುಬ್ಕೊಂಡು ಬರೋಣ. ನಾವು ದೋಸೆಗೆ ಯಾವ ರೀತಿ ರುಬ್ತೀವೋ ಅದಕ್ಕೆ ರುಬ್ಕೊಂಡ್ರೆ ಸಾಕು. ನೋಡಿ, ನೀರೆಲ್ಲ ತೆಗ್ದಾಯಿತು. ಅದ್ರ ಜೊತೆಗೆ ಸ್ವಲ್ಪ ನಾವು ಅನ್ನನೂ ಸಹ ಸೇರಿಸ್ಕೊಳ್ಳೋಣ. ಸ್ವಲ್ಪ ಚೂರು ಒಂದು ಬಟ್ಲಷ್ಟು ಅನ್ನ ಹಾಕ್ಕೊಂಡ್ರೆ ಸಾಕು. ನೋಡಿ, ಈಗ ರುಬ್ಬಿ ಆಯಿತು. ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ಎಷ್ಟು ನಮಗೆ ಅಡುಗೆಗೆ ತಿಂಡಿಗೆ ಮಾಡ್ಕೋಬೇಕು ಅಷ್ಟಕ್ಕೆ ಮಾತ್ರ ಸಪ್ರೇಟಾಗಿ ತೆಗೆದಿಟ್ಟಿದ್ದೀನಿ. ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನ ಸೇರಿಸಿ ಹಾಗೆ ಇಟ್ಬಿಟ್ಟು ಬೆಳಗ್ಗೆ ನಾವು ಮಾಡ್ಕೋಬೇಕು. ಇದರಲ್ಲಿ ಯಾವುದೇ ರೀತಿ ಸೋಡಾ ನಾನು ಸೇರಿಸ್ತಾ ಇಲ್ಲ. ನಾವು ಒಳ್ಳೆ ಕ್ವಾಲಿಟಿ ಉದ್ದಿನಬೇಳೆ ತೊಗೊಂಡ್ರೆ ಚೆನ್ನಾಗೇ ಉಬ್ಬಿ ಬರುತ್ತೆ. ಅದರಿಂದ ನಾನಿಲ್ಲೇನೂ ಸೋಡಾ ಹಾಕಿಲ್ಲ, ಚೆನ್ನಾಗೇ ಬರುತ್ತೆ. ಅದರಿಂದ ಸಪೋಸ್ ನಿಮ್ಗೆ ಏನಾದರೂ ಉಬ್ಬಿಲ್ಲ ಅನ್ನೋ ಕಾರಣ ಇದ್ದರೆ ಒಂದು ಚಿಟಿಕೆ ಅಷ್ಟು ನೀವು ಸೋಡಾನ ಇಲ್ಲಿ ಯೂಸ್ ಮಾಡ್ಬೋದು. ನೋಡಿ, ಈ ಥರ ನಮ್ಗೆ ಯಾವ ಹದಕ್ಕೆ ಬೇಕೋ ಅದಕ್ಕೆ ಕಲಿಸ್ಬಿಟ್ಟು ಇಟ್ಟಿದ್ದೀನಿ. ಬೆಳಗ್ಗೆ ನೋಡಿ, ಈ ಥರ ಸ್ವಲ್ಪ ನೊರೆಯಾಗಿ ಉಬ್ಬಿದೆ. ಇಷ್ಟು ಉಬ್ಬಿದ್ರೆ ಸಾಕು. ತುಂಬಾ ಉಬ್ಬಬೇಕು ಅಂತೇನಿಲ್ಲ. ಚಳಿಗಾಲ ಆದ್ದರಿಂದ ಉಬ್ಬೋದು ಸ್ವಲ್ಪ ಕಷ್ಟನೇ. ನೋಡಿ, ಈಗ ಇಡ್ಲಿ ಮಾಡ್ಕೊಳಕ್ಕೆ ಇಡ್ಲಿ ಪಾತ್ರೆಯಲ್ಲಿ ಇಡ್ತಾ ಇದ್ದೀನಿ. ನಿಮ್ಮ ಹತ್ರನೂ ಯಾವ ಇಡ್ಲಿ ಪಾತ್ರೆ ಇದೆಯೋ ಅದರಲ್ಲಿ ಇದೇ ಹಿಟ್ಟನ್ನು ಇಡ್ಲಿಗೆ ಯೂಸ್ ಮಾಡ್ಕೋಬೋದು. ತುಂಬಾ ಸಾಫ್ಟಾಗಿ ಬರುತ್ತೆ. ಇದಕ್ಕೇ ನಾವು ಬೇರೆ ಅಕ್ಕಿ ಯೂಸ್ ಮಾಡಬೇಕು ಅಥವಾ ಇಡ್ಲಿಗೆ ಬೇರೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಅಂತ ಏನೂ ಇಲ್ಲ. ಈ ರೀತಿ ನಾನು ಹೇಳಿರೋ ಪ್ರಾಸೆಸ್ಸಲ್ಲಿ ನೀವು ಮಾಡಿಕೊಂಡ್ರೆ 3 ತಿಂಡಿನೂ ಆರಾಮಾಗಿ ಮಾಡ್ಕೋಬೋದು. ನೋಡಿ, ಒಂದು ಕಡೆ ಇಡ್ಲಿ ಬೇಯ್ತಾ ಇದೆ, ಇನ್ನೊಂದು ಕಡೆ ನಾವು ದೋಸೆನೂ ಸಹ ಮಾಡ್ಕೊಳ್ಳೋಣ. ಸೇಮ್ ಅದೇ ಹಿಟ್ಟನ್ನೇ ತಗೊಂಡು ದೋಸೆ ಮಾಡ್ತಾಯಿದ್ದೀನಿ. ತುಂಬಾ ಗರಿಗರಿಯಾಗಿ ತುಂಬಾ ಚೆನ್ನಾಗೂ ಸಹ ಬರುತ್ತೆ. ನಾವು ಇಲ್ಲಿ ಕಡಲೆಬೇಳೆ ಮತ್ತು ಮೆಂತ್ಯ ಕಾಳು ಸೇರಿಸಿರೋದ್ರಿಂದ ಟೇಸ್ಟೂ ಸಹ ತುಂಬಾ ಚೆನ್ನಾಗಿರುತ್ತೆ. ನಮಗೆ ಸಪ್ಪೆ ಅಂತಲೂ ಅನಿಸಲ್ಲ. ನೋಡಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಮಗೆ ದೋಸೆ ರೆಗ್ಯುಲರಾಗಿ ಮಾಡೋ ದೋಸೆ ರೀತಿಯೇ ನಮಗೆ ಮಂದಕ್ಕೆ ತೆರಲಿಕ್ಕೆ ನಾವು ಯಾವ ರೀತಿ ಆದರೂ ಮಾಡ್ಕೋಬೋದು. ಖಂಡಿತ ನೀವು ಸಹ ಟ್ರೈ ಮಾಡಿ. ಇದರಿಂದ ತುಂಬ ಟೈಮ್ ಸೇವ್ ಆಗುತ್ತೆ. ನೋಡಿ, ಇಡ್ಲಿನೂ ಸಹ ಚೆನ್ನಾಗಿ ಬೆಂದಿದೆ, ಅಷ್ಟೇ ಚೆನ್ನಾಗಿ ಉಬ್ಬಿ ಸಹ ಬಂದಿದೆ. ತುಂಬ ಸಾಫ್ಟಾಗಿರುತ್ತೆ. ನಮಗೆ ಬೆಳಗ್ಗೆಗೆ ದೋಸೆ ತಿನ್ನಲ್ಲ ಅನ್ನೋರಿಗೆ ಇಡ್ಲಿ ಕೊಡ್ಬೋದು, ಇಡ್ಲಿ ತಿನ್ನಲ್ಲ ಅನ್ನೋರಿಗೆ ದೋಸೆನೂ ಕೊಡ್ಬೋದು. ಜೊತೆಗೆ ನಾವು ಪಡ್ಡೂ ಸಹ ಇದೇ ಹಿಟ್ಟಲ್ಲಿ ಮಾಡ್ಬೋದು. ಅದನ್ನು ಸಹ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಿರಾ ಎಂಡ್ವರೆಗೂ ನೋಡಿ. ಇಡ್ಲಿನೂ ಎಷ್ಟು ಮೃದುವಾಗಿ ಅಷ್ಟೇ ಸಾಫ್ಟಾಗಿ ಬಂದಿದೆ. ನೋಡಿ, ಈ ಥರ ಸ್ವಲ್ಪ ನೀರು ಹಾಕ್ಬಿಟ್ಟು ಬಟ್ಟೆ ಮೇಲೆ ಹಾಕಿರೋದ್ರಿಂದ ಸ್ವಲ್ಪ ನೀರು ಹಾಕಿ ಈ ಥರ ತಕ್ಕೋಬೇಕು, ಇಲ್ಲಾಂದರೆ ಚೆನ್ನಾಗಿ ಬರಲ್ಲ. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಅಷ್ಟೇ ಚೆನ್ನಾಗಿ ಇಡ್ಲಿನೂ ಬಂದಿದೆ. ಈಗ ಇಡ್ಲಿ ಕೂಡ ರೆಡಿ ಆಯಿತು. ನೋಡಿ, ಮತ್ತೆ ಅದೇ ಹಿಟ್ಟನ್ನೇ ತೊಗೊಂಡಿದ್ದೀನಿ.
ಅದೇ ಹಿಟ್ಟಲ್ಲೇ ನಾವಿವಾಗ ಸ್ವಲ್ಪ ಸಕ್ಕರೆನ ಸೇರಿಸ್ಕೊಳ್ಳೋಣ. ಇದು ಪಡ್ಡು ಮಾಡೋಕ್ಕೆ ನಾವು ರೆಡಿ ಮಾಡ್ತಿದ್ದೀವಿ. ನೋಡಿ ಈ ಥರ ಕಲ್ ಸಿಕ್ಕಿದ್ಮೇಲೆ ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ. ಅಂದರೆ ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರೋ ಅದಕ್ಕನುಸಾರವಾಗಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ತೊಗೊಂಡು ಕಟ್ ಮಾಡಿ ಇದರಲ್ಲಿ ಸೇರಿಸ್ಕೋಬೇಕು. ನೀವು ಈರುಳ್ಳಿ ಕೊತ್ತಂಬರಿ ಎಷ್ಟು ಹಾಕ್ತೀರೋ ಅಷ್ಟು ಚೆನ್ನಾಗಿರುತ್ತೆ. ಹಸಿಮೆಣಸಿನ್ಕಾಯಿ ತಿನ್ನಲ್ಲ ಅನ್ನೋರು ಖಾರದ ಪುಡಿನ ಸಹ ಸೇರಿಸ್ಕೊಳ್ಳಿ. ನೋಡಿ ಪಡ್ಡು ಮಾಡೋ ಅಂಥ ಒಂದು ತವನ್ ತೊಗೊಂಡಿದ್ದೀನಿ. ಬಿಸಿ ಆದಮೇಲೆ ಎಣ್ಣೆನ ಇದರಲ್ಲಿ ಸೇರಿಸ್ಕೊಳ್ಳೋಣ. ಎಣ್ಣೆ ಸೇರಿಸಾದ್ಮೇಲೆ ಎಣ್ಣೆ ಕಾಯ್ತು. ಈಗ ಪಡ್ಡುನ ಇದರಲ್ಲಿ ಹಾಕ್ಕೊಳ್ಳೋಣ. ನೋಡಿ ಈ ಥರ ಹಾಕ್ಕೊಂಡು ಅದು ಚೆನ್ನಾಗಿ ಬೇಯಬೇಕು. ಆ ಹಿಟ್ಟೆಲ್ಲ ಒಣಗಿ ಬೇಯುತ್ತೆ, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ತಿರುಗಿಸಿ ಹಾಕಬಾರ್ದು. ನೋಡಿ ಈ ಥರ ಒಂದೊಂದೇ ತಿರುಗಿಸಿ ಹಾಕಿದ್ರೆ ಒಂದು 5 ನಿಮಿಷದಲ್ಲಿ ಇದು ರೆಡಿ ಆಗುತ್ತೆ. ನೀವು ಬೆಳಗ್ಗೆ ತಿಂಡಿಗೆ ಇಡ್ಲಿ ದೋಸೆ ಮಾಡಿದ್ರೆ ಸಂಜೆ ಅಥವಾ ನೆಕ್ಸ್ಟ್ ಡೇಗೆ ಪಡ್ಡುನ ಮಾಡಿಕೊಡ್ಬೋದು. ಮಕ್ಕಳಿಗೆ ಸ್ನ್ಯಾಕ್ಸ್ಗೆಲ್ಲ ಸಂಜೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಅದೇ ರೀತಿ ತುಂಬ ಟೇಸ್ಟಿಯಾಗೂ ಸಹ ಇರುತ್ತೆ. ಇಂಗ್ರೀಡಿಯೆಂಟ್ಸು ಏನು ಹಾಕೋ ಆಗಿಲ್ಲ ಜಾಸ್ತಿ. ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಅಷ್ಟೇ ಹಾಕಿರೋದು. ತುಂಬ ಚೆನ್ನಾಗಿ ಒಂದು ಗೋಲ್ಡನ್ ಕಲರ್ ಬರೋವರೆಗೂ ಅದನ್ನು ಬೇಯಿಸ್ಬಿಟ್ಟು ತೆಗೆದ್ರೆ ರುಚಿಕರವಾದ ಪಡ್ಡುನೂ ಸಹ ರೆಡಿಯಾಗಿದೆ. ಖಂಡಿತ ನೀವು ಸಹ ಇದನ್ನು ಟ್ರೈ ಮಾಡಿ ಹೇಗೆ ಬಂದಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಈ ರೆಸಿಪಿ ಮತ್ತು ನನ್ನ ಚಾನಲ್ನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೂ ಸಹ ಶೇರ್ ಮಾಡ್ಕೊಳ್ಳಿ. ಮತ್ತೊಂದು ವಿಭಿನ್ನ ರೆಸಿಪಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು.